ನಾವು ಹೇಳ್ತಾ ಇದ್ವಿ ಆಲ್ಮೋಸ್ಟ್ ಅಂತಿಮ ಹಂತಕ್ಕೆ ಬರ್ತಾ ಇದೀವಿ. ಆದ್ರೆ ಈಗ ಇನ್ನೂ ಕೂಡ ಯಾರ ಸರ್ಕಾರ ಅನ್ನೋದು ಪ್ರಶ್ನೆ. ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಈಗ ಪೈಪೋಟಿ ಜೋರಾಗಿದೆ. ಇಂಡಿಯಾ ಮೈತ್ರಿಕೂಟ ಎನ್ಡಿಎ ಇಂದ ಕಸರತ್ತು ಬಹಳ ರೋಮಾಂಚಕಾರಿ ಹಂತದಲ್ಲಿದೆ. ಈಗ ರಾಜಕೀಯ ಚಟುವಟಿಕೆಗಳ ಹೆಡ್ ಕ್ವಾರ್ಟರ್ಸ್ ಆದಂತ ಡೆಲ್ಲಿ, ಯಾರ ಗವರ್ಮೆಂಟ್ ಬೇಕಾದ್ರೂ ರಚನೆ ಆಗ್ಬೋದು ಅಂತ ಒಂದು ಸಂದರ್ಭ. ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಿವಾಸದಲ್ಲಿ ಈಗ ಸರಣಿ ಸಭೆ. ಜೆಪಿ ನಡ್ಡಾ ನಿವಾಸದಲ್ಲಿ ಅಮಿತ್ ಶಾ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಈಗ ಎಲ್ರಿಗೂ ಕೂಡ ಕರೆ ಕೊಟ್ಟಿದ್ದಾರೆ, ಕೂಡ ನಾಳೆ ಮೀಟಿಂಗ್ ಇದೆ. ಇನ್ನೊಂದ್ ಕಡೆ ಪ್ರಿಯಾಂಕಾ ಗಾಂಧಿ ಮನೆಯಲ್ಲಿ ಸೋನಿಯಾ ರಾಹುಲ್ ಚರ್ಚೆ ನಡೆಸಿದ್ದಾರೆ. ಶರದ್ ಪವಾರ್, ನಿತೀಶ್ ಕುಮಾರ್ ಹಾಗೇನೆ ಚಂದ್ರಬಾಬು ನಾಯ್ಡು ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ. ಹಾಗಾಗಿ ಅವರಿಬ್ಬರ ಒಂದು ಸೀಟ್ಗಳು ಸೇರಿದ್ರೆ ಆಲ್ಮೋಸ್ಟ್ 30 ಸೀಟ್. ಅದೇನಾದ್ರೂ ಎನ್ಡಿಎ 296ರಲ್ಲಿ ಮೈನಸ್ ಆದ್ರೆ 266ಕ್ಕೆ ಇಳಿಯುತ್ತೆ. ಮ್ಯಾಜಿಕ್ ನಂಬರ್ 272. ಅಲ್ಲಿಂದ ಕೆಳಗೆ ಬರೋದಿದೆಯಲ್ಲ, ಅದು ಡೇಂಜರ್ ಸಿಗ್ನಲ್. ಆ ಕಾರಣಕ್ಕೇನೆ ಈಗ ಆ ಪ್ರಯತ್ನಗಳು ಆಗ್ತಾ ಇದೆ. ಸೊ ಕೊನೆ ಕ್ಷಣದಲ್ಲಿ ಯಾವ ಒಂದು ಬದಲಾವಣೆ ಕೂಡ ಆಗ್ಬೋದು. ಒಂದ್ ಕಡೆ ಖರ್ಗೆ ನಿವಾಸ ನಾವು ದೃಶ್ಯ ನೋಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಜಯರಾಮ್ ರಮೇಶ್ ಸೇರಿದ ಹಾಗೆ ಅನೇಕ ನಾಯಕರು ಬರ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ. ಜೆಪಿ ನಡ್ಡಾ ನಿವಾಸದಲ್ಲಿ ಕೆಲ ಹೊತ್ತಿನ ಹಿಂದೆ ಅಲ್ಲಿಗೆ ಬಂದ್ರು. ಸೊ ಹಾಗಾಗಿ ಎನ್ಡಿಎ ಹಾಗೇನೆ INDIA ಎರಡಕ್ಕೂ ಕೂಡ ಒಂದ್ ಕಡೆ ಎನ್ಡಿಎ ಮೈತ್ರಿಕೂಟಕ್ಕೆ ತಮ್ಮ ಸದಸ್ಯರನ್ನ ಉಳಿಸಿಕೊಳ್ಳುವಂತಹ ಚಾಲೆಂಜ್, ಇನ್ನೊಂದ್ ಕಡೆ INDIA ಮೈತ್ರಿಕೂಟಕ್ಕೆ ತಮ್ಮ 228ಅನ್ನ ಇನ್ನಷ್ಟು ಎಕ್ಸ್ಟೆಂಡ್ ಮಾಡುವಂತಹ ಚಾಲೆಂಜ್. 272 ದಾಟಿಸಬೇಕು, ಆ ಒಂದು ಪ್ರಯತ್ನ. ಜೊತೆಗೆ 19 ಇತರರು ಕೂಡ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅಲ್ಲಿ ಬಿಜು ಜನತಾದಳ ಏನಿದೆ, ಅವರು ಕೂಡ ಬಿಜೆಪಿಯ ಜೊತೆ ಸಖ್ಯವನ್ನು ಬೆಳೆಸೋದಕ್ಕೆ ಹಿಂದೆ ಮುಂದೆ ನೋಡುವಂಥವ್ರೆ. ಹಾಗಾಗಿ ಒಂದು ಔಟ್ ಅಂಡ್ ಔಟ್ ಚಾನ್ಸ್ ಈಗ INDIA ಮೈತ್ರಿಕೂಟಕ್ಕೂ ಕೂಡ ಇದೆ. ಆ ಒಂದು ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೊ ಇದು ಸದ್ಯಕ್ಕೆ ನಾವು ನೋಡ್ತಾ ಇದ್ದೀವಿ. 296 ಕ್ಷೇತ್ರಗಳಲ್ಲಿ ಲೀಡನ್ನು ಪಡ್ಕೊಂಡಿರುವಂಥದ್ದು. ಹಾಗೇನೆ ಇನ್ನೊಂದು ಕಡೆ INDIA ಮೈತ್ರಿಕೂಟ ಏನಿದೆ, ಅವರು ಕೂಡ ತಮ್ಮ ನಂಬರ್ಗಳನ್ನು 228ಕ್ಕೆ ಈಗ ಏರಿಸಿಕೊಂಡಿದ್ದಾರೆ. 10 ವರ್ಷಗಳ ಬಳಿಕ ಸೆಂಚುರಿ ಬಾರಿಸಿದ ಕಾಂಗ್ರೆಸ್. 2 ಟರ್ಮ್ನ ಬಳಿಕ ಈಗ ಕಾಂಗ್ರೆಸ್ಗೆ 100 ಕ್ಷೇತ್ರಗಳು. 100 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿರುವಂಥದ್ದು, ಮುನ್ನಡೆಯನ್ನ ಸಾಧಿಸಿರುವಂಥದ್ದು. ಕೆಲವೊಂದಷ್ಟು ಕಡೆ ಗೆಲುವು ಸಾಧಿಸಿ ಆಗಿದೆ. ಉತ್ತರ ಪ್ರದೇಶದಲ್ಲಿ ಫೀನಿಕ್ಸ್ ನತೆ ಎಲ್ಲರೂ ಕೂಡ ಈ ಒಂದು ನಂಬರ್ನ ನಂಬಿರಲಿಲ್ಲ. ಎಕ್ಸಿಟ್ ಪೋಲ್ನಲ್ಲಂತೂ ಎಲ್ಲ ಆಲ್ಮೋಸ್ಟ್ 60+ ಅಂತಿತ್ತು. 10 ವರ್ಷಗಳ ಬಳಿಕ ಈಗ ಶತಕ ಬಾರಿಸಿದೆ ಕಾಂಗ್ರೆಸ್. 100 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಕೈ ಬಲಪಡಿಸಿದಂತ UP, ರಾಜಸ್ಥಾನ್ ಹಾಗೆ ಕರ್ನಾಟಕದಲ್ಲೂ ಕೂಡ 9. ಕಳೆದ ಬಾರಿ ಕೇವಲ ಒಂದೇ ಒಂದು ಸ್ಥಾನವನ್ನ ಕರ್ನಾಟಕದಲ್ಲಿ ಗೆದ್ದಿತ್ತು, ಅದು ಬೆಂಗಳೂರು ಗ್ರಾಮಾಂತರ. ವಿಪರ್ಯಾಸ ಅಂತಂದ್ರೆ ಅದೇ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ಈ ಬಾರಿ ಕಾಂಗ್ರೆಸ್ ಕಳ್ಕೊಂಡಿದೆ. ಈ ಬಾರಿ 9 ಹೊಸ ಕ್ಷೇತ್ರಗಳು: ಚಿಕ್ಕೋಡಿ, ಬೀದರ್, ಬಳ್ಳಾರಿ, ರಾಯಚೂರು, ಕಲಬುರಗಿ, ದಾವಣಗೆರೆ, ಚಾಮರಾಜನಗರ, ಹಾಸನ, ಹೀಗೆ ಒಂದಾದ್ಮೇಲೆ ಒಂದು ಕ್ಷೇತ್ರಗಳನ್ನ ಇಲ್ಲಿ ಹೆಚ್ಚಿಸ್ಕೊಂಡು ಹೋಯ್ತು. ಆದ್ರೆ ಓವರ್ ಆಲ್ ಏನು ಡಬಲ್ ಡಿಜಿಟ್ ಅಂತ DK ಶಿವಕುಮಾರ್ ಹೇಳಿದ್ರು, ಅದು ಸಾಧ್ಯ ಆಗಿಲ್ಲ. ಈಗ ನಾವು ಡೆಲ್ಲಿಯ ಅಪ್ಡೇಟ್ ಅನ್ನ ನೀಡ್ತಾ ಇದೀವಿ. ಯಾಕಂದ್ರೆ ಈಗ ನಂಬರ್ ಗೇಮ್ ಜೋರಾಗ್ತಿದೆ ಡೆಲ್ಲಿಯಲ್ಲಿ. ಯಾರ ಸರ್ಕಾರ ಅಂತ, ಯಾಕಂದ್ರೆ ಈಗಾಗಲೇ 296ಕ್ಕೆ ಇಳಿಕೆ ಆಗಿದೆ. 300+ ಇತ್ತು ಮುನ್ನಡೆ. ಆದ್ರೆ ಈಗ 296 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರುವಂಥದ್ದು NDA ಮೈತ್ರಿಕೂಟ, ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು. ಇನ್ನೊಂದು ಕಡೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ಒಕ್ಕೂಟ INDIA, ಅವ್ರಿಗೂ ಕೂಡ ಒಂದು ಉತ್ತಮವಾದಂತಹ ಅವಕಾಶ ಇದೆ. ಆದ್ರೆ ಆ ಅವಕಾಶ ಸಫಲ ಆಗಬೇಕು ಅಂತಂದ್ರೆ ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಅಂತ ನಾಯಕರು ಕೈ ಜೋಡಿಸಬೇಕಾಗುತ್ತೆ. ಸೊ ಆ ಎಲ್ಲ ಸರ್ವ ಪ್ರಯತ್ನಗಳು ಕೂಡ ಈಗ ನಡೀತಾ ಇರುವಂಥದ್ದು. ಒಂದ್ ಕಡೆ ಶರದ್ ಪವಾರ್ ನಿರಂತರವಾಗಿ ಕಾಲ್ನಲ್ಲಿ ಕಾಂಟ್ಯಾಕ್ಟ್ನಲ್ಲಿದ್ದಾರೆ. ಒಂದಷ್ಟು ಆಫರ್ಗಳನ್ನು ಕೂಡ ನೀಡಲಾಗ್ತಾ ಇದೆ. ಆದ್ರೆ ಯಾರ ಆಫರ್ ಈಗ ಇಬ್ಬರು ನಾಯಕರಿಗೆ, ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ಗೆ ಓಕೆ ಆಗುತ್ತೆ? ಒಂದ್ ವೇಳೆ JP ನಡ್ಡಾ ಅವ್ರ ಜೊತೆಗೆ ಈಗ ಅಮಿತ್ ಶಾ ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬರುವಂತ ಆಫರ್ಗಳು ಏನು, ಅದಕ್ಕೆ ಕನ್ವಿನ್ಸ್ ಆಗ್ತಾರೆ ಚಂದ್ರಬಾಬು ನಾಯ್ಡು ಹಾಗೇನೆ ನಿತೀಶ್ ಕುಮಾರ್. ಯಾಕಂದ್ರೆ ನಿತೀಶ್ ಕುಮಾರ್ ಅವರಿಗೆ ವಿಶೇಷವಾಗಿ ಈ ಮಿತ್ರ ಕೂಟವನ್ನ ಬದಲಾವಣೆ ಮಾಡುವಂಥದ್ದು ಹೊಸತೇನಲ್ಲ. ಹಾಗಾಗಿ ರಾಜಕೀಯದ ಕೆಲವೊಂದು ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳು ಇಡೀ ದೇಶದ ಪಥವನ್ನೇ ಚೇಂಜ್ ಮಾಡಬಹುದು ಅಂತ ಒಂದು ದಿನ ಇವತ್ತು ಯಾರು ಕೂಡ ನಿರೀಕ್ಷೆ ಮಾಡಿದಂಥ ನಂಬರ್ಗಳು ಈಗಾಗಲೇ ಬಂದಿದೆ. ಹಾಗಾಗಿ ಯಾರಿಗೂ ಕೂಡ ಸ್ಪಷ್ಟವಾಗಿ ನಮ್ಮದೇ ಸರ್ಕಾರ ಅಂತ ಸ್ಪಷ್ಟವಾಗಿ ಹೇಳೋಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಯಾವುದೂ ಕೂಡ 272 ದಾಟಿ ಬಂದಿರುವಂಥದ್ದು ಇಲ್ಲ. ಆದರೆ ಕಾಂಗ್ರೆಸ್ಗೆ ಒಂದು ಸಮಾಧಾನ ಅಂತಂದರೆ ಕಳೆದ ಟರ್ಮ್ನ ಒಂದು ಅವರ ಕ್ಷೇತ್ರಗಳನ್ನು ನೋಡಿದ್ರೆ ಈಗ ಶತಕ ದಾಟಿದ್ದಾರೆ. ಸೊ ಆ ಒಂದು ಗೇನ್ ಆಗಿದೆ. ಬಟ್ ಓವರ್ ಆಲ್ 228, 100 ಕಾಂಗ್ರೆಸ್ ಅಂತ ಮೈನಸ್ ಮಾಡಿದ್ರೆ 128 ಅವರ ಮಿತ್ರ ಪಕ್ಷಗಳು, ಲೋಕಲ್ ಪಾರ್ಟಿಗಳು ಅವರ ಕೈ ಹಿಡಿದಿವೆ. ಉದಾಹರಣೆಗೆ ತಮಿಳುನಾಡಿನಲ್ಲಿ DMK ಇರ್ಬೋದು. ಹಾಗೇನೆ ನಾವೀಗ ನೋಡ್ತಾ ಇದ್ದೀವಿ UPಯಲ್ಲೂ ಕೂಡ ಹೇಗೆ SP ಸೀಟನ್ನು ಗಳಿಸಿದೆ ಅಂತ ಹೇಳಿ. ಹಾಗಾಗಿ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಒಳ್ಳೆ ಸ್ಕೋರನ್ನು ಮಾಡಿರುವಂಥದ್ದು ಈ ಒಂದು ಟೋಟಲ್ ನಂಬರ್ ಅನ್ನು ತಂದಿದೆ 228. ಈ ಬಾರಿ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿಗಿಂತ 104 ಸ್ಥಾನಗಳಲ್ಲಿ ಗೆಲುವಿನತ್ತ ದಾಪುಗಾಲಿಡ್ತಾ ಇದೆ. 48 ಸ್ಥಾನಗಳನ್ನ NDA ಮೈತ್ರಿಕೂಟ ಕಳೆದುಕೊಳ್ತಾ ಇದೆ.
228 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಮುನ್ನಡೆಯನ್ನ ಸಾಧಿಸಿದೆ. ಈಗ 296 ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿ ಪಕ್ಷಗಳು ಟೋಟಲ್ 303. ಕಳೆದ ಬಾರಿ ಬಿಜೆಪಿ ಒಂದೇ ಪಕ್ಷ ಸಿಂಗಲ್ ಪಾರ್ಟಿ 303 ಸೀಟನ್ನ ಗೆದ್ದಿತ್ತು. ಆದ್ರೆ ಈಗ ಆ ಒಂದು ಡಿಫರೆನ್ಸ್ ಇದೆಯಲ್ಲ, ಅದು ಮೇಜರ್ ಆಗಿ ಯುಪಿ ಅಂತ ರಾಜ್ಯದಲ್ಲಿ ದೊಡ್ಡ ಹೊಡೆತ ಸಿಕ್ಕಿದೆ ಅವ್ರಿಗೆ. ಯಾಕಂದ್ರೆ ಹಿಂದೆ ಅವ್ರು ಗೆದ್ದಂಥದ್ದು 71 2014ರಲ್ಲಿ. ಅದಾದ್ಮೇಲೆ ಕೂಡ ಉತ್ತರ ಪ್ರದೇಶದ ಜನ ಬಿಜೆಪಿಯ ಕೈ ಹಿಡಿದಿದ್ರು. ಆದ್ರೆ ಈ ಬಾರಿ ಬಹಳ ಫ್ಯಾಕ್ಟರ್ ಇತ್ತು. ನಂಬರ್ 1 ಮೋದಿ, ಎರಡನೇದಾಗಿ ಯೋಗಿ ಆದಿತ್ಯನಾಥ್, ಹಾಗೇನೆ ಮೂರನೆಯದು ರಾಮ ಮಂದಿರ. ಎಲ್ಲ ಒಂದು ಪ್ಲಸ್ ಫ್ಯಾಕ್ಟರ್ಗಳಿದ್ರೂ ಕೂಡ ಯುಪಿಯಲ್ಲಿ ಬಿಜೆಪಿಗೆ ಅದು ವರ್ಕೌಟ್ ಆಗಿಲ್ಲ. ಸೊ ಅದೇ ಈಗ ದೊಡ್ಡ ಶಾಕರ್ ಆಗಿದ್ದು. ಇಷ್ಟು ಡಿಫರೆನ್ಸ್ ಬರಬೇಕು ಅಂತಂದ್ರೆ ಯುಪಿಯ ನಂಬರ್ಗಳು ಕಾರಣ ಆಗಿದೆ. ಇಲ್ಲದೆ ಹೋದ್ರೆ ಖಂಡಿತ ಬಿಜೆಪಿ 328 ಅಂದ್ರೆ ಎನ್ಡಿಎ 320 ಪ್ಲಸ್ 325 ಇರ್ತಾ ಇತ್ತು. ಅವರ ನಿರೀಕ್ಷೆ ನಂಬರ್ಗಳು ಅಲ್ಲಿ ಬಂದಿದ್ರೆ. ಏನೋ ಎಕ್ಸಿಟ್ ಪೋಲ್ನಲ್ಲೂ ಕೂಡ ನಾವು ಗಮನಿಸಿದ್ರೆ ಯುಪಿಗೆ ಆಲ್ಮೋಸ್ಟ್ 60 ಪ್ಲಸ್ ಅಂತಾನೆ ಬಹುತೇಕ ಎಕ್ಸಿಟ್ ಪೋಲ್ಗಳು ಕೂಡ ಹೇಳಿದ್ವು. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಯುಪಿ ಆಲ್ಮೋಸ್ಟ್ 64ರಿಂದ 67 ಎನ್ಡಿಎ ಗಳಿಸುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದ್ದು 80ರಲ್ಲಿ. ಆದರೆ ಆ ನಂಬರ್ಗಳು ಈಗ ಚೇಂಜ್ ಆಗಿದೆ. ಹಾಗಾಗಿ ಈ ಟೆನ್ಷನ್ ಇಷ್ಟರ ಮಟ್ಟಿಗೆ ಬಿಲ್ಡ್ ಆಗಿರುವಂಥದ್ದು. ಈಗ ಜೆ.ಪಿ. ನಡ್ಡಾ ನಿವಾಸ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಅಮಿತ್ ಶಾ ಆಗಮಿಸಿದ್ದಾರೆ. ಏನೋ 200ರ ಗಡಿ ದಾಟಿದಂತ ಇಂಡಿಯಾ ಶುರುವಾಯಿತು ಲೆಕ್ಕಾಚಾರ. ನಂಬರ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಘಟಾನುಘಟಿ ತಂತ್ರಗಳು ನಡೀತಾ ಇದೆ, ರಣತಂತ್ರಗಳು ಆಗ್ತಾ ಇದೆ. ಸಂಜೆ 5:30ಕ್ಕೆ ರಾಹುಲ್ ಗಾಂಧಿ ಖರ್ಗೆ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಿರುವ ಉಭಯ ನಾಯಕರು ಇಂಡಿಯಾ ಮೈತ್ರಿಕೂಟದ ಒಂದು ಆತ್ಮವಿಶ್ವಾಸ ಈಗ ಹೆಚ್ಚಾಗಿದೆ. 200ರ ಗಡಿ ದಾಟಿದಂತ ಇಂಡಿಯಾ ನಂಬರ್ ಹೆಚ್ಚಿಸಿಕೊಳ್ಳೋದಕ್ಕೆ ಘಟಾನುಘಟಿ ರಣತಂತ್ರ ನಡೀತಾ ಇದೆ. ಸಂಜೆ 5:30ಕ್ಕೆ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಎಐಸಿಸಿ ಅಧ್ಯಕ್ಷರು. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಯಾವೆಲ್ಲ ವಿಚಾರ ಬರುತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ. ಸೊ ಮಲ್ಲಿಕಾರ್ಜುನ ಖರ್ಗೆ ಇನ್ಫ್ಯಾಕ್ಟ್ ಮೊನ್ನೆಯಷ್ಟೇ ಮೀಟಿಂಗ್ ಆದಾಗ ಒಂದು ನಂಬರ್ನ ಹೇಳಿದ್ರು, ನಾವು 295 ಸೀಟ್ಗಳನ್ನ ಗಳಿಸ್ತೀವಿ ಅಂತ. 272 ಮ್ಯಾಜಿಕ್ ನಂಬರ್, ಅದಕ್ಕಿಂತ ಹೆಚ್ಚುವರಿಯಾಗಿ 22-23 ಸೀಟನ್ನು ನಾವು ಗಳಿಸ್ತೀವಿ. 295 ನಮ್ಮ ನಂಬರ್ ಅಂತ. ಆದ್ರೆ ನೀವೀಗ ಆನ್ ಸ್ಕ್ರೀನ್ ನೋಡ್ತಾ ಇದ್ದೀರಾ, 295 ಏನು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಆ ನಂಬರ್ಗೆ ಆಲ್ಮೋಸ್ಟ್ ಹತ್ತಿರದಲ್ಲಿ ಎನ್ಡಿಎ ಇದೆ, ಒಂದು ಜಾಸ್ತಿ ಇದೆ. ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅಂಡ್ ಅವರ ಟೀಮ್ ಏನು ಇಂಡಿಯಾ ಮೈತ್ರಿಕೂಟ ಅವ್ರು ಹೇಳಿದಂಥ ನಂಬರ್ಗೆ ಈಗ ಎನ್ಡಿಎ ಬಂದು ನಿಂತಿದೆ. ಆದರೆ ಆ ನಂಬರ್ಗೆ ತಲುಪೋದಕ್ಕೆ ಖಂಡಿತ ಅವಕಾಶ ಇದೆ. ಆ ಅವಕಾಶಗಳನ್ನು ಹೇಗೆ ಅವರು ಕನ್ವಿನ್ಸ್ ಮಾಡ್ತಾರೆ, ಹೇಗೆ ಈ ಉಳಿದ ಪಕ್ಷಗಳು ಎನ್ಡಿಎ ಮೈತ್ರಿಕೂಟದಲ್ಲಿರುವಂಥ ಟಿಡಿಪಿ ಜೆಡಿಯುಗೆ ಕನ್ವಿನ್ಸ್ ಮಾಡಲಾಗುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಹಾಗಾಗಿ ಬಹಳ ಗಹನವಾದಂತಹ ಮೀಟಿಂಗ್ಗಳು ನಡೀತಾ ಇದೆ. ಖರ್ಗೆ ನಿವಾಸಕ್ಕೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ, ಜಯರಾಮ್ ರಮೇಶ್ ಆಗಮಿಸಿದ್ದಾರೆ. ಸೊ ಇನ್ನು ಹಲವಾರು ನಾಯಕರು ಈಗ ಖರ್ಗೆ ನಿವಾಸಕ್ಕೆ ಆಗಮಿಸಿರುವಂಥದ್ದು. ಇನ್ನೊಂದು ಕಡೆ ಜೆ.ಪಿ. ನಡ್ಡಾ ನಿವಾಸಕ್ಕೆ ಅಮಿತ್ ಶಾ ಸೇರಿದಾಗೆ ಅನೇಕ ನಾಯಕರು ಈಗ ಬಂದು ಅಲ್ಲಿ ಕೂಡ ಮೀಟಿಂಗ್ ನಡೀತಾ ಇದೆ. ಇನ್ನು ಟಿಡಿಪಿ ಜೆಡಿಯುಗೆ ಡಿಮ್ಯಾಂಡು ಈಗ ಇಬ್ಬರು ಕೂಡ ಕಿಂಗ್ ಮೇಕರ್ ಆಗಿದ್ದಾರೆ. ಇಂಡಿಯಾ ಮೈತ್ರಿಕೂಟಕ್ಕೆ ಇಬ್ಬರು ಕೂಡ ಈಗ ಅವರೇನೆ ಲೈಫ್ ಲೈನ್. ನಿತೀಶ್ ಕುಮಾರ್ ಅವರಿಗೆ ಆಲ್ರೆಡಿ ಈಗ ಉಪ ಪ್ರಧಾನಿ ಆಫರ್ ಅನ್ನು ನೀಡಲಾಗಿದೆ. ಮೇ ಬಿ ಇದೊಂದು ಬಾರ್ಗೇನಿಂಗ್ ಪ್ರೋಸೆಸ್ ಅಂತ ಅನ್ಕೊಳ್ಬಹುದು. ಆರಂಭದಲ್ಲಿ ಉಪ ಪ್ರಧಾನಿಯಿಂದ ಶುರು ಮಾಡೋಣ ಅಂತ ಹೇಳಿ. ಇನ್ನೊಂದು ಕಡೆ ಸ್ಪೆಷಲ್ ಗಿಫ್ಟ್ ಚಂದ್ರಬಾಬು ನಾಯ್ಡು ಅವ್ರಿಗೆ. ಯಾಕಂದ್ರೆ ಚಂದ್ರಬಾಬು ನಾಯ್ಡು ಸಹಜವಾಗಿ ಅವರ ರಾಜ್ಯ ರಾಜಕಾರಣದಲ್ಲಿ ಅವರು ಅಲ್ಲಿನ ಸ್ಥಾನಮಾನದ ಬಗ್ಗೆ ಇರ್ತಾರೆ. ಸೊ ಚಂದ್ರಬಾಬು ನಾಯ್ಡು ಜೊತೆಗೆ ನರೇಂದ್ರ ಮೋದಿ ಹಾಗೇನೆ ಅಮಿತ್ ಶಾ ಅವರ ಒಂದು ಮಾತುಕತೆ ಕೂಡ ಆಗ್ತಾ ಇದೆ. ಹಾಗಾಗಿ ತೆಲುಗು ದೇಶಂಗೆ ಹಾಗೇನೆ ಇತ್ತ ಜೆಡಿಯು ಇಬ್ಬರಿಗೂ ಕೂಡ ಇವತ್ತು ಬಂಪರ್ ಆಫರ್ ಸಿಗ್ತಾ ಇದೆ. ಎನ್ಡಿಎ ಇನ್ನೊಂದು ಕಡೆ INDIA ಮೈತ್ರಿಕೂಟ ಎರಡೂ ಕಡೆಯಿಂದ ಕೂಡ ಹಗ್ಗ ಜಗ್ಗಾಟ ನಡೀತಿದೆ. ಈ ಕಡೆ ಇವ್ರು ಹೇಳಿದ್ರೆ ಆ ಕಡೆ ಅವ್ರು ಹೇಳ್ತಿದ್ದಾರೆ. ವಿಶೇಷವಾದಂತಹ ಸ್ಥಾನಮಾನದ ಗಿಫ್ಟ್ ಕೂಡ ಚಂದ್ರಬಾಬು ನಾಯ್ಡುಗೆ ಸಿಗ್ತಾ ಇದೆ. ಸೊ ಎನ್ಡಿಎ ಜೊತೆಗಿರುವಂತೆ ಕೇಸರಿ ನಾಯಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಜೊತೆನೇ ಇರಿ ನೀವು ಅಂತ ಹೇಳಿ. ಚಂದ್ರಬಾಬು ನಾಯ್ಡು ಜೊತೆಗೆ ಮೋದಿ ಅಮಿತ್ ಶಾ ಇಬ್ಬರೂ ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಪ್ರಾಬಬ್ಲಿ ನಿನ್ನೆ ಸಂಜೆವರೆಗೆ ಯಾರು ಕೂಡ ಇಂಥ ಒಂದು ಸಿಚುವೇಶನ್ ಬರುತ್ತೆ, ಟಿಡಿಪಿ ಮತ್ತು ಜೆಡಿಯು ಕಿಂಗ್ ಮೇಕರ್ ಆಗ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ಇರಲಿಲ್ಲ. ಯಾಕಂದ್ರೆ ಎಕ್ಸಿಟ್ ಪೋಲ್ಗಳು ಅಂತ ನಂಬರ್ಗಳನ್ನು ಕೊಟ್ಟಿದ್ವು. ಕೆಲವೆಲ್ಲ ಆಲ್ಮೋಸ್ಟ್ 400ವರೆಗೂ ಕೂಡ ನಂಬರ್ ಕೊಟ್ಟಿದ್ದು ಕೂಡ ನಾವು ನೋಡಿದ್ವಿ. ಸೊ ಜೆಡಿಎಸ್ ಮುಖ್ಯಸ್ಥ ನಿತೀಶ್ ಕುಮಾರ್ಗೆ ಈಗ ಉಪ ಪ್ರಧಾನಿ ಪಟ್ಟದ ಆಫರ್ ಇದೆ. ಇನ್ನೊಂದು ಕಡೆ ಆಂಧ್ರಕ್ಕೆ ವಿಶೇಷವಾದಂತಹ ಸ್ಥಾನಮಾನವನ್ನ ನೀಡ್ತೀವಿ ಅನ್ನೋ ಆಫರ್ ಕೂಡ ಚಂದ್ರಬಾಬು ನಾಯ್ಡು ಅವರಿಗೆ ಬರ್ತಾ ಇದೆ. ಹಾಗಾದ್ರೆ ಯಾರ ಪರವಾಗಿ ಈ ಇಬ್ಬರೂ ನಾಯಕರು ನಿಲ್ತಾರೆ? ಚಂದ್ರಬಾಬು ನಾಯ್ಡು ಹಾಗೇನೆ ನಿತೀಶ್ ಕುಮಾರ್ ಇಬ್ಬರ ನಡೆಯತ್ತ ಈಗ ಎಲ್ಲರ ಚಿತ್ತ ಇದೆ. ಇದೀಗ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ಹಾಗೇನೆ ಪ್ರಸನ್ನ ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಆರಂಭದಲ್ಲಿ ಹರೀಶ್ ಬಳಿ ಹೋಗೋದಾದ್ರೆ, ಹರೀಶ್, ಎಕ್ಸಿಟ್ ಪೋಲ್ಗಳು ಕೊಟ್ಟಂತ ನಂಬರ್ ಹಾಗೂ ಈಗ ಆನ್ ಸ್ಕ್ರೀನ್ ನಲ್ಲಿರುವಂತಹ ನಂಬರ್ಗಳು ನಾವು ಗಮನಿಸ್ತಾ ಇದ್ದೀವಿ.
ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಸಿನಾರಿಯೋ ಇದೆ ಈಗ. ಸೊ ಹೇಗೆ ನಡೀತಾ ಇದೆ ದೆಹಲಿಯಲ್ಲಿ ನಂಬರ್ ಗೇಮ್, ಯಾರ್ಯಾರ ನಿವಾಸದಲ್ಲಿ ಯಾರ್ಯಾರಿದ್ದಾರೆ, ಏನೇನು ಮೀಟಿಂಗ್ ಆಗ್ತಾ ಇದೆ? ಈಗ ಎನ್ಡಿಎಗೆ 293 ಸ್ಥಾನಗಳು ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತಹದ್ದು. ಇದಿಷ್ಟೇ ಸ್ಥಾನಗಳು ಫಿಕ್ಸ್ ಆಯಿತು ಅಂತಂದ್ರೆ ಎನ್ಡಿಎ ಸರಳವಾದಂತಹ ಬಹುಮತವನ್ನ ಪಡೆಯುತ್ತೆ, ಸರ್ಕಾರವನ್ನ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲ. ಆದರೆ ಇಲ್ಲಿ ಬಿಜೆಪಿ ಗೆದ್ದಿರುವಂತಹದ್ದು ಕೇವಲ 233 ಅಂದ್ರೆ 233 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಇಂಥ ಸಂದರ್ಭದಲ್ಲಿ ಎನ್ಡಿಎ ಪಾರ್ಟ್ನರ್ ಆಗಿರತಕ್ಕಂತಹ ಪಕ್ಷಗಳು ಯಾವುದೇ ಸಂದರ್ಭದಲ್ಲಿ ಕೈ ಕೊಡಬಹುದಂತ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಬಿಹಾರದಲ್ಲಿ ಜೆಡಿಯು 15 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವಂತದ್ದು, ಬಹುತೇಕ ಆ ಸ್ಥಾನಗಳನ್ನು ಗೆಲ್ಲುವಂತ ಸಾಧ್ಯತೆ ಇದೆ. ಇನ್ನು ಚಿರಾಗ್ ಪಾಸ್ವಾನ್ ಅವರು 5 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಇನ್ನು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು 16 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಈ ಎಲ್ಲವನ್ನು ಕೂಡಿದ್ರೆ 35 ಸ್ಥಾನಗಳ ಹತ್ತತ್ರ ಆಗುತ್ತೆ. ಇಂಥ 35 ಸ್ಥಾನಗಳಲ್ಲಿ ಈಗ ಗೆದ್ದಿರೋದ್ರಿಂದ ಈ ಒಂದು 3 ಪಕ್ಷಗಳು ಏನಾದರೂ ಬಿಟ್ಟು ಹೋಗಿದ್ದೇ ಆದಲ್ಲಿ, ಎನ್ಡಿಎನ ಬಿಟ್ಟು ಹೋಗಿದ್ದೇ ಆದಲ್ಲಿ, ಇಂಡಿಯಾ ಪಕ್ಷಕ್ಕೆ ಹೋಗಿದ್ದೇ ಆದಲ್ಲಿ ಬಿಜೆಪಿ ಎನ್ಡಿಎ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಆತಂಕ ಈಗ ಬಿಜೆಪಿ ನಾಯಕರಿಗೆ ಕಾಡ್ತಾ ಇದೆ. ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಹಾಗೂ ನಡ್ಡಾ ಅವರಿಗೆ ಕಾಡ್ತಿರುವಂತದ್ದು. ಹೇಗಾದ್ರೂ ಮಾಡಿ ಎನ್ಡಿಎ ಮಿತ್ರ ಪಕ್ಷಗಳನ್ನ ನಮ್ಮಲ್ಲೇ ಉಳಿಸ್ಕೊಳ್ಬೇಕು, ನಾವು ಸರ್ಕಾರ ರಚನೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಸ್ ಅನ್ನ ಮಾಡ್ತಿರುವಂತದ್ದು. ಮುಖ್ಯವಾಗಿ ಈ ಕಡೆ ಇಂಡಿಯಾ ಗಠಬಂಧನದ ನಾಯಕರುಗಳು ಕೂಡ 2-3 ಪಕ್ಷದ ನಾಯಕರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಚಿರಾಗ್ ಪಾಸ್ವಾನ್ ಅವರ ಜೊತೆನೂ ಕೂಡ ಮಾತನಾಡಿದ್ದಾರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಅನ್ನುವಂತ ಮಾಹಿತಿ ಬರ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರ ಜೊತೆನೂ ಕೂಡ ಇಂಡಿಯಾ ಮೈತ್ರಿಕೂಟದ ನಾಯಕರ ಅಂತ ಶರದ್ ಪವಾರ್ ಅವರು ಮಾತಾಡಿದ್ದಾರೆ. ಇನ್ನು ಜೆಡಿಯು ನಾಯಕ ಆದಂತಹ ನಿತೀಶ್ ಕುಮಾರ್ ಅವ್ರ ಜೊತೆನೂ ಕೂಡ ಮಾತುಕತೆಯನ್ನು ಮಾಡಿದ್ದಾರೆ, ಒಂದು ಆಫರ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಉಪ ಪ್ರಧಾನಿ ಮಾಡ್ತೀವಿ, ಮತ್ತೆ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಡ್ತೀವಿ, ಹೆಚ್ಚಿನ ಫಂಡ್ ಅನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತೀವಿ ಸರ್ಕಾರ ರಚನೆ ಮಾಡಿದ್ದೇ ಆದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಆದರೆ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ನಿತೀಶ್ ಕುಮಾರ್ ಅವರು ಯಾವುದೇ ರೀತಿಯಾದಂತಹ ರೈಟ್ ನಾವು ಬರ್ತೀವಿ ಅನ್ನುವಂಥದ್ದು ಯಾವುದೇ ರೀತಿಯಾದಂತಹ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿಲ್ಲ. ಆದರೆ ಈ ಕಡೆಯಿಂದ ಅಮಿತ್ ಶಾ ಅವರು ಕೂಡ ಸಣ್ಣ ಸಣ್ಣ ಪಾರ್ಟಿಗಳಿಗೂ ಕೂಡ ಕಾಲ್ ಮಾಡ್ತಾ ಇದ್ದಾರೆ. ಎನ್ಡಿಎ ಪಕ್ಷದಲ್ಲಿ ಇರ್ತಕ್ಕಂತಹ, ಎನ್ಡಿಎ ಮೈತ್ರಿಕೂಟದಲ್ಲಿ ಇರ್ತಕ್ಕಂತಹ ಸಣ್ಣ ಸಣ್ಣ ಪಾರ್ಟಿಗಳಾಗಿರೋದು ಏನು ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಕಾಲ್ ಮಾಡಿದ್ದಾರೆ. ಬಿಹಾರದಲ್ಲಿ 2 ಪಾರ್ಟಿಗಳು ಚಿರಾಗ್ ಪಾಸ್ವಾನ್ ಅವರಿಗೂ ಕೂಡ ಕಾಲ್ ಮಾಡಿದ್ದಾರೆ. ಮತ್ತೆ ಜಿತಿನ್ ರಾಮ್ ಮಾಂಜಿ HAM ಪಕ್ಷಕ್ಕೂ ಕೂಡ, ಪಕ್ಷದ ನಾಯಕರಿಗೂ ಕೂಡ ಕಾಲ್ ಮಾಡಿರುವಂತಹದ್ದು. ಅವರಿಗೆ ಆತಂಕ ಇದೆ, ಒಂದು ವೇಳೆ ಈ ಸಣ್ಣ ಸಣ್ಣ ಪಾರ್ಟಿಗಳು ಬಿಟ್ಟು ಹೋಗಿದ್ದೆ ಆದಲ್ಲಿ ನಾವು ಸರ್ಕಾರ ರಚನೆ ಮಾಡುವಂತದ್ದು ಕಷ್ಟ ಆಗಬಹುದು. ಹಾಗಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಮತ್ತೆ ನಿತೀಶ್ ಕುಮಾರ್ ಹಾಗೂ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಅವರಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅವಿನಾಶ್, ಸರೀಶ್ ಹಾಗೆ ಸಂಪರ್ಕದಲ್ಲಿ ಈಗ ಪ್ರಸನ್ನ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಸನ್ನ, ಈಗ ನಾವು ನೋಡ್ತಾ ಇದ್ರೆ ಕಾಂಗ್ರೆಸ್ ಶತಕ ದಾಟಿದೆ. ಒಂದ್ ಕಡೆ ಹಿಂದಿನ ಒಂದು ಟರ್ಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಆಲ್ಮೋಸ್ಟ್ 50% ಹೈಕ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಸರ್ಕಾರ ರಚಿಸುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಜೊತೆಗೆ ಮತ್ತೆ ನಿತೀಶ್ ಅವ್ರನ್ನ ವಾಪಸ್ ತರಬೇಕಾದ್ರೆ ಯಾವೆಲ್ಲ ವಿಚಾರಗಳನ್ನ ಮುನ್ನಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಬಹುದು ಅಂತ? ಅವಿನಾಶ್, ಪ್ರಮುಖವಾಗಿ ಇದೀಗ ಕಾಂಗ್ರೆಸ್ ಒಂದು ಸೆಂಚುರಿಯನ್ನ ಬಾರಿಸುವಂತಹ ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆ ಸಕ್ಸಸ್ ಅನ್ನ ಕಂಡಿದೆ. ಇದರ ಜೊತೆಗೆ ಇಂಡಿಯಾ ಒಕ್ಕೂಟ ಕೂಡ ಒಂದು ರಿಮಾರ್ಕೆಬಲ್ ಆದಂತಹ ಒಂದು ಸ್ಥಾನವನ್ನು ಗಳಿಸಿರುವಂತದ್ದು. ಸಹಜವಾಗಿ ಇಂಡಿಯಾ ಒಕ್ಕೂಟದ ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಒಂದು ಹುಮ್ಮಸ್ಸನ್ನ ತುಂಬಿಸಿದೆ. ಜೊತೆಗೆ ಈಗ ಇರುವಂತಹ ನಂಬರ್ ಗೇಮ್ ಶುರುವಾಗುತ್ತೆ. ಈಗ ಇರುವಂತಹ ಸದ್ಯಕ್ಕೆ ಶಾರ್ಟೇಜ್ ಇರುವಂತದ್ದು ಕೇವಲ 44ರಿಂದ 45 ಸ್ಥಾನಗಳು ಮಾತ್ರ. ಈಗ ಇರುವಂತಹ ಮುನ್ನಡೆಗಳ ಪ್ರಕಾರ ಬಹುತೇಕ ಇಂಡಿಯಾ ಒಕ್ಕೂಟ 238ರ ತನಕವೂ ಕೂಡ ರೀಚ್ ಆಗಬಹುದು ಅನ್ನುವಂತಹ ರೀತಿಯ ಲೆಕ್ಕಾಚಾರಗಳು ಕಂಡು ಬರ್ತಾ ಇದಾವೆ. ಅಂತ ನಂಬರ್ ಅನ್ನ ಏನಾದರೂ ಕಾಂಗ್ರೆಸ್ ರೀಚ್ ಆಗಿದ್ದೆ ಆದ್ರೆ ಅಥವಾ ಇಂಡಿಯಾ ಒಕ್ಕೂಟ ರೀಚ್ ಆಗಿದ್ದೆ ಆದ್ರೆ ಉಳಿದಂತಹ ಪಕ್ಷದ ನಾಯಕರನ್ನ ಸೆಳೆಯುವಂತಹ ಒಂದಷ್ಟು ಪ್ರಯತ್ನಗಳನ್ನ ಖಂಡಿತವಾಗಿಯೂ ಕೂಡ ಮಾಡ್ತಾರೆ. ಮತ್ತು ಎಲ್ಲೋ ಒಂದು ಕಡೆ ನಿತೀಶ್ ಕುಮಾರ್ ಅವರು ಕೂಡ ಹಿಂದೆ ಆದಂತಹ ಚರ್ಚೆಯ ಸಂದರ್ಭದಲ್ಲಿ ಅವರಿಗೆ ಪ್ರಮುಖವಾದಂತಹ ಸ್ಥಾನಮಾನ ಎಲ್ಲೋ ಒಂದು ಕಡೆ ಸಿಗಲ್ಲ ಅನ್ನುವಂತಹ ಬೇಸರದ ಕಾರಣಕ್ಕೋಸ್ಕರವೇ ಅವರು ಇಂಡಿಯಾ ಒಕ್ಕೂಟವನ್ನ ಬಿಟ್ಟು ಎನ್ಡಿಎ ಒಕ್ಕೂಟದ ಕಡೆ ವಾಲಿದ್ದಾಗಿತ್ತು. ಎಲ್ಲೋ ಒಂದು ಕಡೆ ಅಂತ ಅವಕಾಶ ಸದ್ಯ ಇಂಡಿಯಾ ಒಕ್ಕೂಟದಿಂದ ಸಿಗುತ್ತೆ ಅನ್ನುವಂಥದ್ದಾಗಿದೆ. ಬಹುತೇಕ ನಿತೀಶ್ ಕುಮಾರ್ ಅವರು ತಮ್ಮ ನಿಲುವನ್ನು ಬದಲಾಯಿಸದೆ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತಹ ರೀತಿಯ ವಾತಾವರಣ ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಚಂದ್ರಬಾಬು ನಾಯ್ಡು ಅವರನ್ನ ಸಂಪರ್ಕಿಸುವಂತಹ ಕೆಲಸವನ್ನ ಶರದ್ ಪವಾರ್ ಅವರು ಕೂಡ ಮಾಡಿದ್ದಾರೆ. ಅಲ್ಲಿಯ ಒಂದಷ್ಟು ಅಸಮಾಧಾನಗಳಿರ್ಬೋದು ಅಥವಾ ಅವರಿಗೆ ಕೊಡುವಂತಹ ಪ್ರಾಧಾನ್ಯತೆಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಂತೆ ಕಂಡು ಬರ್ತಾ ಇದೆ. ಇವತ್ತು ಸಂಜೆ 5:30ಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅಲ್ಲಿ ಒಂದು ಸಣ್ಣ ಸುಳಿವು ಕೂಡ ಸಿಗುವಂತ ಸಾಧ್ಯತೆ ಇದೆ. ಅವಿನಾಶ, ಎಸ್ ಪ್ರಸನ್ನ, ಧನ್ಯವಾದ. ಹರೀಶ್, ಇಬ್ಬರಿಗೂ ಕೂಡ ಧನ್ಯವಾದ.